ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಅಲೈಡ್ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ಒಂದು ನೋಡೋಣ. ಯಾಕೆ ಇದನ್ನು ತಗೋತಾ ಇದ್ದೀನಿ ಅಂದರೆ, ಎಲ್ರಿಗೂ ಕಂಪ್ಯೂಟರ್ ಸೈನ್ಸೇ ಬೇಕು, ಬಟ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ತುಂಬ ಹೈ ಇರುತ್ತೆ, ಸಿಗೋ ಸಾಧ್ಯತೆ ಕಡಿಮೆ ಇದ್ದಾಗ ಅಲೈಡ್ ಬ್ರಾಂಚಸ್ ನೋಡ್ತೀವಿ. ಅಲೈಡ್ ಬ್ರಾಂಚಸ್ಸಲ್ಲೂ ಬಿಗಿನಿಂಗ್ ಏನು ನೋಡ್ತೀರಾ ನೀವು? A&ML, ಡೇಟಾ ಸೈನ್ಸ್ ಇದೆಲ್ಲ ನೋಡ್ತೀರಾ. ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಲೋ ಕಟ್ ಆಫ್ ಇರುವಂಥ ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ಕಂಪ್ಯೂಟರ್ ಸೈನ್ಸ್. ಯಾಕೆಂದ್ರೆ ನೋಡಿ, ಬಿಗಿನಿಂಗ್ ಇರೋದೇ ಕಂಪ್ಯೂಟರ್ ಸೈನ್ಸ್, ಇದ್ರ ಜೊತೆಗೆ ಇನ್ನೊಂದು ಡಿಸೈನ್ ಅಂತ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಸೊ ಇದ್ರ ಕೋರ್ಸ್ ಕೋಡು CD. ಏನ್ ಮಾಡುತ್ತೆ ಈ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅಲ್ಲಿ ಅಂದ್ರೆ, ನೀವು ಕಂಪ್ಯೂಟರ್ ಸೈನ್ಸೇ ಓದ್ತೀರಾ, ನೆಕ್ಸ್ಟ್ ಕೆಲಸನೂ ನಿಮಗೆ IT ಇಂಡಸ್ಟ್ರಿಯಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡ್ಬೋದು. ಯಾವ್ದಿದೆ ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ ಅಂದ್ರೆ, ಗೇಮಿಂಗ್, ಅನಿಮೇಷನ್, ವರ್ಚುವಲ್ ಆರ್ ಆಗ್ಮೆಂಟೆಡ್ ರಿಯಾಲಿಟಿ, ಈ ಫೀಲ್ಡ್ಸ್ ಅಲ್ಲಿ ನಿಮ್ಮ ಸ್ಕಿಲ್ಸ್ ತೋರಿಸ್ಬೋದು. ನಿಮ್ಗೆ ಏನಾದ್ರೂ ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ, ಗೇಮಿಂಗ್, ಅನಿಮೇಷನ್, ವರ್ಚುವಲ್ ಆಗ್ಮೆಂಟೆಡ್ ರಿಯಾಲಿಟಿ ಕಡೆ ಹೋಗ್ಬೋದು. ಇಲ್ಲ ಬರೀ IT ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತೀನಿ ಅಂದ್ರೆ IT ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡ್ಬೋದು. ಯಾಕೆಂದ್ರೆ ದಿಸ್ ಇಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ನಿಮ್ಗೆ 4 ವರ್ಷನೂ ಬರೀ ಡಿಸೈನೇ ಹೇಳ್ಕೊಡೋದಿಲ್ಲ. ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಮಧ್ಯದಲ್ಲಿ ಒಂದ್ 2-3 ಸಬ್ಜೆಕ್ಟ್ ಮಾತ್ರ ಡಿಸೈನ್ ಇರುತ್ತೆ. The program will also allow students who want to pursue higher studies to take up higher studies in CS or IT. ನೀವೇನಾದ್ರೂ MS ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಮಾಡಬಹುದು. ಇಲ್ವಾ ಡಿಸೈನ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಡಿಸೈನ್ ಅಲ್ಲೂ ನೀವು ಕಂಟಿನ್ಯೂ ಆಗ್ಬೋದು. ಯಾಕೆ ಇದು ಕಂಪ್ಯೂಟರ್ ಸೈನ್ಸ್ ವಿತ್ ಡಿಸೈನ್ ಸೇರಿಸಿದ್ದಾರೆ ಅಂದ್ರೆ, ಹ್ಯೂಮನ್ ಕ್ರಿಯೇಟಿವಿಟಿ, ಡಿಜಿಟಲ್ ಟೆಕ್ನಾಲಜಿ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿ ಸೇರಿದ್ರೆ ಏನೇನು ಮಾಡ್ಬೋದು. ಆಗ್ಮೆಂಟೆಡ್ ರಿಯಾಲಿಟಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಗೂಗಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. Digital tools and digital applications, computer science and design course is computer science engineering, which not only focuses on computer technologies. ಈ ಕೋರ್ಸ್ ಅಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿನೂ ಹೇಳ್ಕೊಡ್ತಾರೆ, ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಹೇಳ್ಕೊಡ್ತಾರೆ, ಬೇಕಾಗಿರೋ ಟೂಲ್ಸ್ ಹೇಳ್ಕೊಡ್ತಾರೆ, ಜೊತೆಗೆ ವೇರಿಯಸ್ ಡಿಸೈನ್ ಮೆಥಡ್ಸ್ ಅಂಡ್ ಇಂಟರಾಕ್ಷನ್ ಅಪ್ರೋಚಸ್. The course aims at achieving the interdisciplinary skill set. Interdisciplinary computer science ಜೊತೆಗೆ ನಿಮಗೆ ಡಿಜಿಟಲ್ ಕ್ರಿಯೇಟಿವಿಟಿ that enables the graduates to endow themselves in the various fields such as IT industry. ಎಲ್ರಿಗೂ ಇಷ್ಟ ಇರೋದು ಈಗ IT ಇಂಡಸ್ಟ್ರಿಗೆ ಹೋಗಬೇಕು ಅಂತ ಸದ್ಯಕ್ಕೆ. ಸೊ IT ಇಂಡಸ್ಟ್ರಿಗೂ ಹೋಗ್ಬೋದು ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಮಾಡಿದ್ರೆ. ಜೊತೆಗೆ ನಿಮ್ಗೆ ಏನಾದರೂ ಕ್ರಿಯೇಟಿವಿಟಿ ಇದ್ರೆ ಅನಿಮೇಷನ್ಸು, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ಮಲ್ಟಿಮೀಡಿಯಾ, ರೋಬೋಟಿಕ್ಸ್, ಗೇಮ್ ಡೆವಲಪ್ಮೆಂಟ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಡಿಜಿಟಲ್ ಅನಾಲಿಟಿಕ್ಸ್, ಈ ಫೀಲ್ಡ್ಸ್ ಅಲ್ಲಿ ನಿಮ್ಮ ಕೆರಿಯರ್ ರೂಪಿಸ್ಕೋಬಹುದು. ಜಾಬ್ ರೋಲ್ಸ್ ಏನೇನು ಇರ್ಬೋದು ನಿಮಗೆ? ಸಾಫ್ಟ್ವೇರ್ ಇಂಜಿನಿಯರ್ ಆಸ್ ಯೂಶಲ್, ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತಿದೆ, ಸೊ ಯು ಕ್ಯಾನ್ ಬಿಕಮ್ ಸಾಫ್ಟ್ವೇರ್ ಇಂಜಿನಿಯರ್. ಡಿಸೈನ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ಅದ್ರ ಆ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಗೇಮ್ ಡೆವಲಪರು, 3D ಪ್ರೋಗ್ರಾಮರು, ವೆಬ್ ಡೆವಲಪರ್. ಸೈಬರ್ ಸೆಕ್ಯೂರಿಟಿ ಅಂತಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕೆ ಸೈಬರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಅಂತ. ಎನಿ ಒನ್ ಕ್ಯಾನ್ ಬಿಕಮ್ ಸೈಬರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್. ಈವನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ಅವರು ಈ ಸಬ್ಜೆಕ್ಟ್ ಓದಿರ್ತಾರೆ. ಡೇಟಾ ಇಂಜಿನಿಯರ್, ಡೇಟಾಬೇಸ್ ಗ್ರಾಫಿಕ್ಸ್ ಡಿಸೈನರ್, ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜರ್, ಮಲ್ಟಿಮೀಡಿಯಾ ಪ್ರೋಗ್ರಾಮರ್, ಮೆಷಿನ್ ಲರ್ನಿಂಗ್ ಇಂಜಿನಿಯರ್, ಮೊಬೈಲ್ ಅಪ್ಲಿಕೇಶನ್ ಡೆವಲಪರ್ ಅಂಡ್ ಸಿಸ್ಟಮ್ ಆರ್ಕಿಟೆಕ್ಟ್. ಇಲ್ಲಿ ನೋಡಿ, ಮೆಷಿನ್ ಲರ್ನಿಂಗ್ ಅಂತ ಬಂದಿದೆ. ಈ ಮೆಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಎಲ್ಲಾ ಕೋರ್ಸಸ್ ಅಲ್ಲೂ ಇರುತ್ತೆ. ಬರೀ A&ML ಅಂತ ಇರಲೇ ಇರುತ್ತೆ ಅಂತಿಲ್ಲ. ಎಲೆಕ್ಟ್ರಿಕಲ್ ಹೋದ್ರೂ ಇರುತ್ತೆ, ನೀವು ಕಂಪ್ಯೂಟರ್ ಸೈನ್ಸ್ ಆದರೂ ಕಲಿಬಹುದು. ನೋಡೋಣ, ಒಂದಷ್ಟು ಕಾಲೇಜಲ್ಲಿ, ಕರ್ನಾಟಕದ ಒಂದಷ್ಟು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಇದೆ. ಎಷ್ಟು ಕಾಲೇಜಲ್ಲಿ? 18 ಕಾಲೇಜಲ್ಲಿದೆ. ಸೊ ಲಾಸ್ಟ್ ಸೀಟ್ ಸಿಕ್ಕಿರೋದು 11,421 ದಯಾನ್ ಸಾಗರ್ ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ. ಇದು ಟಾಪ್ ಮೋಸ್ಟ್ ಇದೆ, E007 ಕೋಡ್. ದೆನ್ ಮಲ್ಟಿಪ್ಲೈ ದಿಸ್ ಬೈ 10 ಟೈಮ್ಸ್ ಆದ್ರೂ ನಿಮ್ಗೆ ಸೀಟ್ ಸಿಗುತ್ತೆ. 1,10,000 ಇದ್ರೂ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್ ಮೆರಿಟ್ ಕ್ಯಾಟಗರಿ. ನಿಮ್ದೇನಾದ್ರೂ ಬೇರೆ ರಿಸರ್ವೇಶನ್ ಇದ್ರೆ, ಕನ್ನಡ ಮೀಡಿಯಮು ಇಲ್ಲ ರೂರಲ್ಲು ಇಲ್ಲ ಬೇರೆ ಕ್ಯಾಟಗರಿ ಇದ್ರೆ ಖಂಡಿತ ಇದಕ್ಕಿಂತ ಕಡಿಮೆ ಇರುತ್ತೆ. ಖಂಡಿತ ನೀವು ಆಪ್ಷನ್ ಎಂಟ್ರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 11,421 ಲಾಸ್ಟ್ ಕ್ಯಾಂಡಿಡೇಟ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದ್ದು. ಅವ್ನು ಅಡ್ಮಿಟ್ ಆಗಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರದೇ ದಯಾನ್ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇನ್ನೊಂದು ಕಾಲೇಜು ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ 29,491. ಯಾಕೆ ಅಂದ್ರೆ 11,421 ಯಾಕೆ ಬಂದಿದೆ ದಯಾನ್ ಸಾಗರ್ ಅಲ್ಲಿ ಅಂದ್ರೆ, ಇಟ್ ಈಸ್ ಇನ್ ದ ಹಾರ್ಟ್ ಆಫ್ ದ ಸಿಟಿ. ಇದು ಆರ್ಟ್ ಆಫ್ ಲಿವಿಂಗ್ ಎದುರುಗಡೆ ಇದೆ ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಬೆಂಗಳೂರು ಇಂದ ಸ್ವಲ್ಪ ಒಂದು 10-15 ಕಿಲೋಮೀಟರ್ ದೂರ ಇದೆ, ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗಿದೆ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡ್ ಅಲ್ಲೇ ಇದೆ. ಸುತ್ತಮುತ್ತ ಬರೀ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ, ಓನ್ಲಿ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ. ITP ಇದೆ, ಆದ್ರೂ ಕಟ್ ಆಫ್ ನೋಡಿ 38,424 ಇದೆ. ಅದೇ ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ ಆರ್ಟ್ ಆಫ್ ಲಿವಿಂಗ್ ಮೆಡಿಟೇಷನ್ ಮಾಡ್ತಾರಲ್ಲಿ, ಆದ್ರೂ ಕಟ್ ಆಫ್ ನೋಡಿ 29,000 ಇದೆ. KSIT
ಕನಕಪುರ ರೋಡು 60,909 ಇದೆ. ಬಾಪೂಜಿ 67,590 ದಾವಣಗೆರೆ. PDA ಗುಲ್ಬರ್ಗಾದಲ್ಲಿ 63,000. ಬೆಂಗಳೂರಲ್ಲಿ BGS ಸಂಸ್ಥೆಯವ್ರದ್ದು ಇನ್ನೊಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ, ರಿಲೇಟಿವ್ಲಿ ನ್ಯೂ ಕಾಲೇಜ್, ಬಟ್ ನೋಡಿ ಕಟ್ ಆಫ್ ಮಾತ್ರ 53,269 ಇದೆ. ಏಟ್ರಿಯಾ ರಿಲೇಟಿವ್ಲಿ ಓಲ್ಡ್ ಕಾಲೇಜ್ ಕಂಪೇರ್ ಟು BGS, ಆದ್ರೂ ಕಟ್ ಆಫ್ ನೋಡಿ 67,954. ಸೊ ಈ ಕಟ್ ಆಫ್ ನೋಡ್ಕೊಂಡೆ ನೀವು ಕಾಲೇಜ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬಹುದು ನೀವೇ, ಈ ಕಾಲೇಜ್ ಚೆನ್ನಾಗಿದೆಯಾ ಆ ಕಾಲೇಜ್ ಚೆನ್ನಾಗಿದೆಯಲ್ಲ ಅಂತ. ಎರಡು ಆಲ್ಮೋಸ್ಟ್ ಸೇಮ್ ಇದ್ರೆ ಯಾವ ಕಾಲೇಜ್ ಬೇಕಾದ್ರೂ ಹೋಗಿ ಸೇರ್ಕೊಳ್ಳಿ. ರಾಜರಾಜೇಶ್ವರಿಯಲ್ಲಿ 68,897 ಇದೆ. ರಾಜರಾಜೇಶ್ವರಿ ಈ ವರ್ಷದಿಂದ ಅಟೋನಮಸ್ ಆಗಿದೆ. SJCIT ಚಿಕ್ಕಬಳ್ಳಾಪುರ ಸಹ ಆಟೋನಮಸ್ ಆಗಿದೆ ಈ ವರ್ಷದಿಂದ. 81,327 ಇದೆ ಕಟ್ ಆಫ್. ಯೂನಿವರ್ಸಿಟಿ ಆಫ್ ಮೈಸೂರು, ಯಾರಿಗಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಇಲ್ಲ ಗವರ್ಮೆಂಟ್ ಯೂನಿವರ್ಸಿಟಿಲಿ ಓದಬೇಕು ಅಂತ ಆಸೆ ಇದೆ ಅಂತವರಾದ್ರೆ 85,316 ಬಂದಿರೋರಿಗೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಸಿಕ್ಕಿದೆ. ಈ ವರ್ಷ ಇನ್ನೂ ಒಂದಷ್ಟು ಕಟ್ ಆಫ್ ಖಂಡಿತ ಡ್ರಾಪ್ ಆಗುತ್ತೆ ಈ ಬ್ರಾಂಚ್ಗೆ. ಮೈಸೂರಲ್ಲೇ ಆಟ್ಮೆ ಅಂತಿದೆ, ಅಲ್ಲಿ 91,000 ವರೆಗೂ ಹೋಗಿತ್ತು. ದಕ್ಷಿಣ ಕನ್ನಡದಲ್ಲಿ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ, ಅಲ್ಲಿ 85,542. ಶಿವಮೊಗ್ಗದ PES ಅಲ್ಲಿ 83,000. ಮೂಡಬಿದ್ರೆ ಆಳ್ವಾಸಲ್ಲಿ 1,04,580. ಗದಗಲ್ಲಿ ತೋಂಟದಾರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ 1,10,000. ಮಂಗಳೂರಲ್ಲಿರೋ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 1,14,000. ಹುಬ್ಳಿಯಲ್ಲಿರೋ AGM ರೂರಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 1,13,122. ಸೊ 1,14,000 ಹೋಗಿದೆ ಸೆಕೆಂಡ್ ರೌಂಡ್ ಅಲ್ಲಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇನ್ನೂ ಒಂದಷ್ಟು ಕಟ್ ಆಫ್ ಡ್ರಾಪ್ ಆಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಕಾಲೇಜಸ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ನಾನು ಕಂಪ್ಯೂಟರ್ ಸೈನ್ಸೇ ಮಾಡಬೇಕು, ಅದ್ರ ಜೊತೆಗೆ ಏನಾದರೂ ಇಲ್ಲಿ ಡಿಸೈನ್ ಆದ್ರೂ ಇಲ್ಲಿ, ಬೇರೆ ಏನಾದರೂ ಇಲ್ಲಿ ಬಿಸ್ನೆಸ್ ಆದ್ರೂ ಇರಲಿ ಅಂದ್ರೆ ಈ ಬ್ರಾಂಚು ನಿಮ್ಗೆ ಸೂಟಬಲ್. ನಿಮ್ಗೆ ಏನಾದ್ರು ಸ್ವಲ್ಪ ಕ್ರಿಯೇಟಿವಿಟಿ ಇದೆ ಅಂತ ಏನಾದರೂ ಇದ್ರೆ, ಅದನ್ನ ಡಿಜಿಟಲ್ ಇಂಡಸ್ಟ್ರಿಗೆ ಏನಾದರೂ ಇನ್ಕ್ಲೂಡ್ ಮಾಡ್ಕೋಬಹುದು ಅಂದ್ರೆ ಖಂಡಿತ ಈ ಕೋರ್ಸ್ಗೆ ನೀವು ಹೋಗಬಹುದು. ಒಂದಷ್ಟು ಒಳ್ಳೆ ಕಾಲೇಜಸ್ ಇದೆ ಇದರಲ್ಲಿ, ಒಂದಷ್ಟು ಲೋ ಕಟ್ ಆಫ್ ಕಾಲೇಜಸ್ ಇದೆ. ಕಾಲೇಜಸ್ ನೋಡಿಕೊಂಡು ಇನ್ಕ್ಲೂಡ್ ಮಾಡಿ ಅನ್ನೋದು ನನ್ನ ಸಜೆಷನ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡ್ ಕೌನ್ಸಿಲಿಂಗ್.